ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೋತವ. ನಮ್ಮ ದೇವೇಗೌಡರು ಕಾಂಗ್ರೆಸ್ ಸರ್ಕಾರವನ್ನು ಕಟು ಶಬ್ದಗಳಿಂದ ಟೀಕೆ ಮಾಡಿದ್ದಾರೆ. ಮಾಡಬೇಕಾಗಿದೆ. ವಿರೋಧ ಪಕ್ಷದ ನಾಯಕರು ಕರ್ನಾಟಕದಲ್ಲಿ ಅವರು ರಾಜ್ಯಸಭೆಯಲ್ಲಿ ಭಾಳ ಜೋರ್ದಾರಾಗಿ ಮಾತಾಡಿದ್ದಾರೆ. ಭ್ರಷ್ಟಾಚಾರ ಸುಮ್ಮನೆ ತುರುಕ್ಲಿಕ್ಕತ್ತದ, ಅದರಿಂದಾಗಿ ಇದು ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಂತಲ್ಲ, ಯಾಕೆಂದರೆ ಭ್ರಷ್ಟಾಚಾರ ನಡೆದಿನ ಸುಳ್ಳಲ್ಲ, ಅದು ನಿಂತಿಲ್ಲ. 40% ಈಗ ಮುಂದುವರೆದ ಅಂತೇಳಿ ಆಲ್ರೆಡಿ ಈ ಕಂತ್ರಾಟದಾರರು ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೂ ಭ್ರಷ್ಟಾಚಾರ ಅಂತ ಯಾವುದೇ ಆಫೀಸ್ ಹೋದರೂ ನಿಂತಿಲ್ಲ, ಸತ್ಯ ಹೇಳಿದ್ದಾರೆ. ಅದಕ್ಕೆ ಪರ್ಯಾಯ ಏನು? ಹೌದು, ಹೇಳಿದರು ದೇವೇಗೌಡರು ದೊಡ್ಡ ನಾಯಕರು, ಕರ್ನಾಟಕದಂಥ ಅಪರೂಪದ ನಾಯಕರು, JDS ಅಂತ ಪಕ್ಷವನ್ನು ಕಟ್ಟಿದವರು, ಬೆಳೆಸಿದವರು, ಜೊತೆಗೆ ತಮ್ಮ ಮಕ್ಕಳನ್ನು ಬೆಳೆಸಿದವರು, ನಾಡಿಗೆ ಒಂದಿಷ್ಟು ಕೆಲಸ ಮಾಡಿದವರು. ಹೀಗಾಗಿ ಅವರ ಮಾತುಗಳಿಗೆ ಯಾರಾದರೂ ತಲೆ ದೂಗಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರ ಅನುಭವ ಅಷ್ಟದ, ದಟ್ಟದ. ಅವ್ರು ಇವತ್ತು ಮಾತಾಡಿದರೆ ಭ್ರಷ್ಟದಪ್ಪ ಅಂತೇಳಿ. ಹಾಗಾದ್ರೆ ಪರ್ಯಾಯ ಏನಪ್ಪ? ಈಗೇನಾದ್ರು ದೇವೇಗೌಡರು ಸರ್ಕಾರ ರಚನೆ ಆದ್ರೆ ಈ ಭ್ರಷ್ಟಾಚಾರ ಓಡಿ ಹೋಗ್ತದನ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯನ್ನು ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಅದಕ್ಕೆ ವಿರೋಧ ಮಾಡಿದ್ದಾರೆ. ಮತ್ತು ಬೇರೆ ರಾಜ್ಯಸಭೆಯಲ್ಲಿ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಸುಳ್ಳು ಹೇಳ್ತಾರೆ. ಅವರು ಆಡಳಿತ ಹಂಗೆ ಇತ್ತು, BJPದು ಹಂಗೆ ಅದಂತ ಅವರು ಆರೋಪ ಮಾಡ್ತಾಯಿದ್ದಾರೆ. ಇವಾಗ ಆರೋಪ ಪ್ರತ್ಯಾರೋಪ ಹಿಂಗೆ ನಡೆದಿದ್ದಾನೆ. ಇವತ್ತು ದೇವೇಗೌಡರು ವಿರೋಧ ಪಕ್ಷದಲ್ಲಿದ್ದಾರೆ, ಜೊತೆಗೆ ಮಕ್ಕಳ ಮೇಲೆ ಆರೋಪಗಳಿದ್ದಾವೆ. HD ಕುಮಾರಸ್ವಾಮಿ ಅವ್ರ ಮೇಲೆ ಅವರು ಭ್ರಷ್ಟಾಚಾರದಲ್ಲಿದ್ದರು, ತೊಡಗಿದ್ದರು ಅಂತೇಳಿ ಏನೋ ಗದ್ದಲ ಮಾಡಿದರು, ದುಡ್ಡು ಹೊಡೆದಿದ್ದಾರೆ, ಅವ್ರ ಮೇಲೆ ಆರೋಪಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಅವ್ರ ಮೊಮ್ಮಕ್ಕಳ ಮೇಲೆ ಆರೋಪಗಳಿದ್ದಾವೆ. ಹಿಂಗೆ ಅವರಲ್ಲಿ ಆರೋಪ ಇಲ್ಲ ಅಂತಲ್ಲ. ದೇವೇಗೌಡರ ಸಮಯದ ಆಡಳಿತದ ಮೇಲೂ ಆರೋಪಗಳಿದ್ದಾವೆ. ಹೌದಪ್ಪ, ಇವರು ಹೊಡೆದಾರ, ತುಂಡು ಗುತ್ತಿಗೆಯಲ್ಲಿ ಮಾಡಿದ್ದಾರೆ, ದುಡ್ಡು ಮಾಡಿಕೊಂಡ್ರು, ಹೊಡೆದ್ರು. ಒಂದು ಸಾಮಾನ್ಯ ಕುಟುಂಬ ಇದ್ದಂಥದ್ದು ಇವತ್ತು ಈ ಹಂತಕ್ಕೆ ಬರೋದು ಕಾರಣಪ್ಪ ಅಂದ್ರೆ ಭ್ರಷ್ಟದಾರಪ್ಪ ಅವರು ಅನ್ನುವಂಥ ಮಾತುಗಳನ್ನು ಕಾಲಕ್ಕೆ ಟೀಕಾ ಮಾಡೋದು ನಡೆದವ. ಇಲ್ಲಂತಲ್ಲ, ಇಲ್ಲೆಲ್ಲ ರಾಜಕಾರಣಿಗಳು ಒಂದ ರೀತಿ ಅವ್ರದ್ದು ಇವ್ರು ಹೇಳೋದು, ಇವ್ರದ್ದು ಅವ್ರು ಹೇಳೋದು, ಆದರೆ ಯಾರಿಗೂ ಶಿಕ್ಷೆ ಇಲ್ಲ. ತಪ್ಪಿಸ್ಬೋದು. ಬರೀ ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಜನರ ಕಣ್ಣೊಳಗೆ ಮಣ್ಣುಗಿ ಕೆಲಸ ಅಂತಿದ್ರು. ಇಲ್ಲಿವರೆಗೆ ಬಂದು ಎಲ್ಲ ಸರ್ಕಾರಗಳು ಹೆಚ್ಚು ಕಾಂಗ್ರೆಸ್ ಇರ್ಬೋದು, BJP ಇರಬಹುದು, ಹಿಂದಿದ್ದು JDS ಇರ್ಬೋದು, ಯಾರೇ ಸರ್ಕಾರದನ್ನಾಗಿರ್ಬೋದು, ಅಧಿಕಾರಕ್ಕಾಗಿ ಇವರು ದೇವೇಗೌಡರು ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡ್ರು. ಯಾವ BJPಯನ್ನು ಕಟು ಶಬ್ದಗಳಿಂದ ಟೀಕೆ ಮಾಡ್ತಿದ್ರು, ಕಟು ಶಬ್ದದ ವಿರೋಧ ಮಾಡ್ತಿದ್ರು. BJP ವಿರೋಧವಾಗಿ ಸೆಕ್ಯುಲರ್ ಅನ್ನೋದು ಶಬ್ದ ಬಳಸಿ JDS ಜನತಾದಳ ಅಂತ ಮಾಡಿಕೊಂಡ್ರು. ಅವ್ರು ಇವತ್ತು ನಮ್ಮ BJPಯ ಕೃಪಾ ಕಟಾಕ್ಷದಲ್ಲಿ ಮುಂದುವರೆದಿದ್ದಾರೆ. ಇವತ್ತು ಮೋದಿಯವ್ರನ್ನ ಹೊಗಳಿದ್ದೇನೋ ಭಾಳಷ್ಟು ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಬೇರೆ ಹಾದಿಲ್ಲ, ಅವ್ರು ಉಳಿದಿಲ್ಲ. ಯಾಕಂದರೆ ಇವತ್ತು JDS ಅಳಿವಿನ ಹಂಚಿಗೆ ಬಂದು ನಿಂತದೆ. ಇವತ್ತು ಇದರಲ್ಲಿ ಮುಚ್ಚಿ ಹೋಗ್ತದೇನಪ್ಪ ಅಂತೇಳಿ. ಯಾಕಂದರೆ ಅಷ್ಟು ಭಾರ ಅದ್ರೊಳಗೆ ಬಿದ್ದಿದೆ. ಇವರು ಜೊತೆಗಾರ GT ದೇವೇಗೌಡರು ಅವರು ಇವತ್ತು ವಿರೋಧಿ ಆಗಿದ್ದಾರೆ. ಇಬ್ರಾಹಿಮ್ರು ದಿನನಿತ್ಯ ಇವರು ಟೀಕಾ ಮಾಡೋದು ಬಿಡೋದಿಲ್ಲ. ಇವರು ಅತ್ಯಂತ ಪ್ರೀತಿಯ ಶಿಷ್ಯರು. ಅದೇ ಕಾಲಕ್ಕೆ ಅವರಿಂದ ಎದ್ದು ಬಂದಂಥ ನಮ್ಮ ಸಿದ್ದರಾಮಯ್ಯನವರು, ಅವರು ಕಟು ವಿರೋಧಿಗಳು. ಸತೀಶ್ ಜಾರಕಿಹೊಳಿ ಅವರ ಪಕ್ಷದಲ್ಲಿದ್ದಂಥವ್ರು, ಅವರು ಇವತ್ತು ಅವ್ರ ವಿರೋಧಿಗಳು. ಎಷ್ಟು ಜನ ಇವರು ವಿರೋಧಿಗಳು ಕಟ್ಕೊಂಡ್ರು ತಮ್ಮ ಮಕ್ಕಳು ಬೆಳೆಸುವಾಗ. ಈ ಕಾರಣಕ್ಕೂ ಟೀಕಾ ಮಾಡ್ತಾಯಿದ್ದಾರೆ. ಮತ್ತು ಭ್ರಷ್ಟಾಚಾರಕ್ಕಂತ ಅವರು ಇದ್ದಾಗೂ ಆಗ್ಯದ ಭ್ರಷ್ಟಾಚಾರಗಳು. ಅವರು ತುಂಡು ಗುತ್ತಿಗೆ ಏನಿಲ್ಲ. ನಿಮ್ಮ ಕೃಷ್ಣ ಮೇಲ್ದಂಡ ಯೋಜನೆ ಮೇಲೆ ಅಲ್ಲೂ ಗದ್ದಲ ಹಾಕಿದ್ರು, ಆ ದುಡ್ಡು ಹೊಡೆದ್ರು ಅಂತ ಇವರು ಮಾತಾಡ್ತಾರೆ ಕಾಂಗ್ರೆಸ್ಸಿಗರು. ನೀರಾವರಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳೋ ಜೊತೆಗೆ ನೀರಾವರಿ ದುಡ್ಡು ಮಾಡಿದ್ದಾರೆ, ಆ ದುಡ್ಡಿನಿಂದ ಇವತ್ತು ಪ್ರಧಾನಿ ಆದರು, ಏನೋ ಆದರು ಅಂತೆಲ್ಲ ಮಾತಾಡ್ತಾರೆ. ಮಾತಿಂತ ಏನು ಕೊನೆ ಮೊದಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ನ ಟೀಕಾ ಮಾಡಿದ್ದು ಸರಿ ಅದ. ಆದರೆ ಅದಕ್ಕೆ ಪರ್ಯಾಯವಾಗಿ ನೀವೇನು ಕೊಡ್ಲಿಕ್ಕೆ ಸಾಧ್ಯದ? ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯದನಾ ಅನ್ನೋದು ಉತ್ತರ ಹೋಗ್ಬೇಕಾಗಿದೆ. ಮೋದಿಯವ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳು ನಡೆದಿಲ್ವ? ಈಗ ಅಲ್ಲೇ ಪಾರ್ಟಿ ಫಂಡ್ ಹೆಸರಲ್ಲಿ ಏನೇನು ನಡೆದಿಲ್ಲ, ಅಲ್ಲೇ ಏನು ಭ್ರಷ್ಟಾಚಾರ ರಹಿತದಲ್ಲ ಕೇಂದ್ರ ಸರ್ಕಾರ. ಅಲ್ಲಿ ಅದಾವ ವಿರೋಧ ಪಕ್ಷಗಳ ದೋಷವಷ್ಟೇ ಕಾಣ್ತಾ ಇದ್ದಾವೆ. ED, IT, CBI ಕೇವಲ ವಿರೋಧ ಪಕ್ಷಗಳ ದೋಷಗಳು ಕಾಣ್ತಾ ಇದ್ದಾವೆ. ಅಲ್ಲಿ ತುಡುಗುಗಳು ಕಾಣ್ತಾ ಇದ್ದಾವೆ, ಅಲ್ಲಿ ಭ್ರಷ್ಟಾಚಾರಗಳು ಕಾಣ್ತಾ ಇದ್ದಾವೆ. ಇವ್ರದೇ ಪಕ್ಷದಲ್ಲಿ ಇವತ್ತು ಯಡಿಯೂರಪ್ಪ ಮೇಲೆ ಸಹ ಅದು ಆರೋಪಗಳಿದ್ದಾವೆ, ಸಾಕಷ್ಟು ಆರೋಪಗಳಿದ್ದಾವೆ. ಜೈಲಿಗೆ ಹೋಗಿ ಬಂದರು ಅವರು, ಇಲ್ಲಂತಲ್ಲ. ಹೀಗಾಗಿ
ಇಲ್ಲೂ ಆರೋಪಗಳಿದ್ದಾವೆ. ಇವತ್ತು ಸ್ವತಃ ನಮ್ಮ ಯತ್ನಾಳ್ ಎದ್ದ ತಕ್ಷಣ ಶುರು ಮಾಡಿದ ಮಲಗುತನಗಳು ಅದನ್ನ ಹೇಳ್ತಾರೆ ಅವರು. ಯಡಿಯೂರಪ್ಪ ಭ್ರಷ್ಟ, ಯಡಿಯೂರಪ್ಪ ಭ್ರಷ್ಟ, ವಿಜಯೇಂದ್ರ ಭ್ರಷ್ಟ, ವಿಜಯೇಂದ್ರ ಭ್ರಷ್ಟ. ಅವ್ರನ್ನ ಕೆತ್ತಾಗಿರೋ ರಾಜ್ಯಾಧ್ಯಕ್ಷರು ಬೇರೆದವ್ರು ಮಾಡ್ರಿ. ಅಲ್ಲಿ ಅಧಿಕಾರದಾಗ ಇಲ್ಲಿ ಇವತ್ತು ಆದರೂ ಆ ರಾಜ್ಯಾಧ್ಯಕ್ಷ ಪೋಸ್ಟ್ ಸಲುವಾಗಿ ಇದ್ರೆ ಎದ್ದ ತಕ್ಷಣ ಮಾತು ಕೇಳ್ತಾ ಇದ್ದೀವಿ. ಇದ್ರ ಬದಲು ಏನು ಮಾತಾಡ್ತಾ ಇದ್ದೀವಿ ಅವರು? ಇದಕ್ಕೂ ಹೇಳಬೇಕಲ್ಲ ಉತ್ತರ. ಯಾಕಂದ್ರೆ ಅವ್ರು ಬಿ ಜೆ ಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಅದು ಗೊತ್ತಿಲ್ಲದ ಅಂದ್ರೆ ಬರೀ ಟೀಕೆ ಮಾಡಿರಲ್ಲ, ಅದು ಪರ್ಯಾಯವಾಗಿ ನೀವು ಕೊಡ್ತಾ ಇದ್ದೀರಿ. ನೀವು ನಿಂತಂಥ ಪಕ್ಷ, ನೀವು ಇವತ್ತು ಹೇಳಿದಂಥ ಪಕ್ಷ, ಇವತ್ತು ನೀವು ಗೆದ್ದು ಗೆಳೆತನ ಮಾಡಿಕೊಂಡಂಥ ಪಕ್ಷ ಬಿ ಜೆ ಪಿ. ಅವರಲ್ಲಿಯ ಯತ್ನಾಳರು ಅವ್ರ ನಾಯಕರನ್ನು ಎದ್ದ ತಕ್ಷಣ ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೇನಪ್ಪ ಉತ್ತರ? ಇದಕ್ಕೇನು ಹೇಳ್ತೀರಿ? ಹೋಗಿ ನೀವು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ಈ ಭ್ರಷ್ಟಾಚಾರ ಓಡಿಸ್ಲಿಕ್ಕೆ ಸಾಧ್ಯ ಇದನ್ನ ಬೇರೆ ಮಟ್ಟದಲ್ಲಿ ಬೆಳೆ ನಿಂತಿದ್ರಿ. ಇವತ್ತು ಎಚ್ ಡಿ ಕುಮಾರಸ್ವಾಮಿಗೂ ಸಾಧ್ಯ ಇಲ್ಲ, ನಿಮಗೂ ಸಾಧ್ಯ ಇಲ್ಲ. ಮೊದಲ ನೀವು ಪುತ್ರ ವ್ಯಾಮೋಹ ಎತ್ತಿ ಮೇಲೆ ಟೀಕೆ ಅದ. ಮಕ್ಕಳು ಏನೋ ಮಾಡಿದ್ರು ಅವ್ರನ್ನ ಕೇಳೋದಿಲ್ಲ ಅಂತೇಳಿ. ನಿಮ್ಮ ಮೊಮ್ಮಗ ಏನು ಮಾಡಿದ್ರು ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಅಂಥ ಒಂದು ಅಪರಾಧ ಮಾಡಿದ್ರ ಬಗ್ಗೆ ಮೊಮ್ಮಗನ ಹೊರಗೆ ಹಾಕಬೇಕಾಯ್ತಲ್ಲ. ಎಷ್ಟೋ ಹೆಣ್ಮಕ್ಳು ತಮ್ಮ ಆಕ್ರಂದನವನ್ನು ಹೊರಗೆ ಹಾಕಿದರು, ಅವ್ರ ಹೆಸರು ಕೆಟ್ಟು ಹೋದ್ರು. ಎಷ್ಟೋ ಹೆಣ್ಮಕ್ಳು ಹಾಸನ ಬಿಟ್ಟು ಅಥವಾ ಹೊಳೆ ಹೆಸರು ಬಿಟ್ಟು ಎಷ್ಟು ಹೆಣ್ಮಕ್ಳು ಹೋದ್ರು ನಿಮ್ಗೆ ಗೊತ್ತಿದ್ದ ವಿಷಯ ಇದೆ. ಅದ್ರ ಬಗ್ಗೆ ಏನು ಮಾತಾಡಲೇ ಇಲ್ಲ. ಮೊಮ್ಮಗನೋ ಇವತ್ತು ಜೈಲದಲ್ಲಿದ್ದ ಮಾತಾಡ್ತಾರೆ, ಆದರೂ ಇವತ್ತು ಮಾತಾಡಬಾರ್ದು ಅಂತಲ್ಲ. ಬಟ್ ನೀವು ಪ್ರಾಮಾಣಿಕರಿಷ್ಟಿದ್ದೀರಿ. ಇನ್ನೊಬ್ಬರಿಗೆ ಬಟ್ ಮಾಡುವಂತ ನೀವು ಹಲವು ಸೊಲ್ಯೂಷನ್ ಮಾಡಬೇಕಾಗ್ತದೆ. ಇವತ್ತು ಜಿ ಟಿ ದೇವೇಗೌಡರು ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಜಿ ಟಿ ದೇವೇಗೌಡರು ಅಂತ ನಿಮ್ಮೆಲ್ಲ ಭಾಳ ಪ್ರೀತಿದಂಥ ವ್ಯಕ್ತಿ. ನಿಮಗಾಗಿ ಸಿದ್ದರಾಮಯ್ಯರು ವಿರೋಧನ ಮಾಡ್ಕೊಂಡಂಥವ್ರು ಮುತ್ಕೊಂಡು ಎಲ್ಲಿ ಹೊಂದಾಣಿಕೆ ಆದರು. ನಮ್ಮ CM ಇಬ್ರಾಹಿಂ ದಿನ ತಕ್ಕ ಹಾಡಿ ಹೊಗಳ್ತಾ ಇದ್ದಂಥವ್ರು ಇವತ್ತು ಏನಾಗಿದೆ ನಿಮ್ಗೆ ಅಂದರೆ ನೀವು ಕೇವಲ ನಿಮ್ಮ ಪುತ್ರರ ವ್ಯಾಮೋಹತ್ವದಿಂದ ಜೊತೆಗೆ ಭ್ರಷ್ಟಾಚಾರದ ಕೆಲಸ ಮಾಡಿದಕ್ಕೆ ಇವತ್ತು ರಾಜಕೀಯದಲ್ಲಿ ಉಳಿದಿದ್ದೀರಿ ಅಂತೇಳಿ. ಸ್ವತಃ ಎಚ್ ಡಿ ಕುಮಾರಸ್ವಾಮಿಗಳು ಮೊನ್ನೆಯ ಒಂದು ವಿಧಾನಸಭಾ ಚುನಾವಣೆಯಲ್ಲೇ ನಮ್ಮದು ದುಡ್ಡು ಕಡಿಮೆ ಬಿತ್ತು, ಅದಕ್ಕೆ ನಾವು ಸೋತೀವಿ ಅಂತಿದ್ರಿ. ಮಾತು ಬರಬಾರ್ದಾಯ್ತು ಅವ್ರ ಬೈದು. ದುಡ್ಡು ಎಲ್ಲಿಂದ ಬರ್ತದದು? ಇವರು ದುಡ್ಡು ಯಾರು ಕೊಡ್ತಾರೆ ಎಲೆಕ್ಷನ್ ಸಮಯದಲ್ಲೇ? ಭ್ರಷ್ಟರು ಕೊಡ್ತಾರೆ ಅವರು. ಯಾಕಂದ್ರೆ ಭ್ರಷ್ಟ ವ್ಯವಹಾರಗಳು ನಡೀಲಿ ಅನ್ನೋ ಕಾರಣಕ್ಕೆ ಭ್ರಷ್ಟು ದುಡ್ಡು ತಂದು ಕೊಡ್ತಾರೆ. ಕಡಿಮೆ ಬಿತ್ತು, ಅದು ಸೋತೀವಿ ಅಂತ ಹೇಳಿದರು. ಇಡೀ ವ್ಯವಸ್ಥೆನ ಭ್ರಷ್ಟ ಕೊಡೋದು. ಇವತ್ತು ಯಾರು ಬಂದರೂ ಇದ್ದು ಹೇಳೋರು, ನೀವು ಇವತ್ತು ಹೊರಗದ್ರೆ ಬೈತೀರಿ, ಒಳಗೆ ಬಂದ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತೀರಿ. ಈಗ BJP ಜೊತೆ ನೀವು ಅಡ್ಜಸ್ಟ್ ಆದಂಗೆ. ಹೀಗಾಗಿ ದೇವೇಗೌಡರ ಟೀಕೆಗಳಿಗೆ ಮೊದಲನೇ ಬೆಲೆ ಇಲ್ಲ. ಇಂದಿರಾ ಗಾಂಧಿ ಅವರಿದ್ದಾಗ ಆಗಿರ್ಬೋದು, ಅದಕ್ಕೆ ಪೂರ್ವದಲ್ಲಿ ಆಗಿರ್ಬೋದು, ಅವ್ರು ಟೀಕೆ ಮಾಡಿದಕ್ಕೆ ಒಂದು ವ್ಯಾಲ್ಯೂ ಇರೋದು. ಕುಟುಂಬ ರಾಜಕಾರಣ ನೀವು ಸ್ವತಃ ಟೀಕೆ ಮಾಡಿದ್ರಿ ನೀವು ದೇವೇಗೌಡರ, ಮಾಡಿಲ್ವಾ? ಆವತ್ತಿನ ಇಂದಿರಾ ಗಾಂಧಿ ಅವ್ರನ್ನ, ಅವ್ರ ಮಕ್ಕಳನ್ನ, ರಾಜೀವ್ ಗಾಂಧಿನ, ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಕೊನೆಗೆ ಅವ್ರ ಜೊತೆ ಕೆಲಸ ಮಾಡಿಕೊಂಡ್ರು UPA ಸರ್ಕಾರದಲ್ಲೇ. ಅಂದರೆ ನಿಮ್ಮಲ್ಲೇನೋ ಯಾವುದು ಒಳ್ಳೆಯದು, ಯಾವುದು ನೈತಿಕತೆ ಅನ್ನೋಂಥ ಒಂದು ಡೆಫಿನೆಟ್ ಒಂದು ಇದಿಲ್ಲ, ಏನೂ ಡೆಫಿನೇಷನ್ ಇಲ್ಲ. ಆದರೂ ನೀವು ಹಿರಿಯರು ಮಾತಾಡಿದಿರಿ. ಸರ್ಕಾರ ತಿದ್ಕೋಬೇಕು, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಕಡಿಮೆ ಮಾಡ್ಕೋಬೇಕು. ಮಾಡ್ತಾರೋ ಇಲ್ಲೋ ಆ ಮಾತು ಬೇರೆ. ಯಾಕಂದ್ರೆ ಅವರಾಗಿದ್ದಾರೆ. ಇವತ್ತು ಎಲ್ಲರೂ ವ್ಯವಸ್ಥೆ ಅದಾಗಿದೆ. ಎಲ್ಲೆಲ್ಲೂ ಅವರೇ ಭ್ರಷ್ಟ ಕಾಣ್ತಾ ಇದ್ದಾರೆ ಇವತ್ತು. ಹೀಗಾಗಿ ದೇವೇಗೌಡರ ಈ ಆರೋಪ, ರಾಜ್ಯದಲ್ಲಿ ಕೊಡೋ ಭ್ರಷ್ಟ ಸರ್ಕಾರ ಅಂತ ಹೇಳುವಂಥ ಆರೋಪ, ಅದು ಒಂದು ನಕ್ಕು ಬಿಡುವಂಥ ವಿರೋಧ ಅಂತೇಳಿ ಅದಕ್ಕೆ ಮಾತಾಡ್ತಾರೆ. ನಾಳೆ ಕಾಂಗ್ರೆಸ್ ಜೋಡಿ ದೋಸ್ತಿ ಆದರೆ BJPನ ಬೈತಾರೆ ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ಇವತ್ತು ದೇವೇಗೌಡರು ಬಂದು ನಿಂತಿದ್ದಾರೆ. ಅವರ ಮಾತಿಗೆ ಎಷ್ಟು ಬೆಲೆ ಇತ್ತು 60-70ರ ದಶಕದಲ್ಲೇ, ಅದು ಇವತ್ತು ಉಳಿಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಏನು ನೆನಪಿಸ್ಕೊಂಡ್ರು ಲಂಕೇಶ್ ಅವ್ರನ್ನ, ಮತ್ತೊಬ್ಬರು ಏನು ನೆನಪಿಸ್ಕೊಂಡಂಥ ಒಬ್ಬ ಆಗಿ ಹೋದಂಥ ನಾಯಕರನ್ನು ಅಥವಾ ಬರಹಗಾರರನ್ನು. ಹೌದು, ಒಳ್ಳೆಯ ಬರಹಗಾರಿದ್ದರು. JDS ಎದ್ದಿಲ್ಲದ್ರಲ್ಲಿ ಅವರು ಸಹಕಾರದ. ಆದರೆ ನೀವು ಅದನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಮಾತ್ರ ಅಷ್ಟು ಸತ್ಯದ. ಯಾಕಂದರೆ ಒಬ್ಬ ಶುದ್ಧ ನಾಯಕ ಬೆಳೀಲಿ ಅಂತೇಳಿ ಆವತ್ತಿನ ಲಂಕೇಶ್ ಆಗಿರ್ಬೋದು, ಇನ್ನುಳಿದ ಪತ್ರಿಕೆಗಳಾಗಿರ್ಬೋದು, ಇವನು ಬೆಳೆಸೋ ಪ್ರಯತ್ನ ಮಾಡಿದರು. ಅದು ನೀವು ಇವತ್ತೇನಾಗಿದ್ರಿ, ನಿಮ್ಮ ಕೈಯಾಗದ. ಆದರೂ ಲಂಕೇಶ್ ಅವ್ರನ್ನ ನೆನೆಸಿದ್ರಿ, ಥ್ಯಾಂಕ್ಸ್ ಫಾರ್ ಇಟ್ ಅಂತ ಹೇಳ್ತಾ, ಇದು ಇವತ್ತಿನ ವಿಶ್ಲೇಷಣೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗರಡಿ ಒಂದು